ಎನ್ನಲಾದ ಪೆನ್ ಡ್ರೈವ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಭಾರಿ ಚರ್ಚೆ ಆಗ್ತಾ ಇದೆ. ರೇವಣ್ಣ ಅವರ ನಿವಾಸ ಯಾವಾಗಲೂ ತುಂಬಿ ತುಳುಕ್ತಾ ಇತ್ತು, ಆದರೆ ಈಗ ಖಾಲಿ ಖಾಲಿ. ರೇವಣ್ಣ ಅವರವ್ರ ಮನೆಯಲ್ಲಿ ಇದ್ರೂ ಕೂಡ ಬೆಂಬಲಿಗರಿಲ್ಲ, ಯಾರು ಅವ್ರನ್ನ ಭೇಟಿಯಾಗೋರಿಲ್ಲ. ರೇವಣ್ಣ ಅವರ ನಿವಾಸ ಖಾಲಿ ಖಾಲಿ ಹೊಡಿತಾ ಇದೆ. ರೇವಣ್ಣ ಅವರಿಗೆ ಬೆಂಗಾವಲು ವಾಹನ, ಪೊಲೀಸ್ ಭದ್ರತೆಯನ್ನ ಬಿಟ್ರೆ ರೇವಣ್ಣ ಅವರ ನಿವಾಸ ಖಾಲಿ ಖಾಲಿ. ಮಾಜಿ ಸಚಿವ ರೇವಣ್ಣ ಅವರ ಮನೆ ಯಾವಾಗಲೂ ಕೂಡ ತುಂಬಿ ತುಳುಕ್ತಾ ಇತ್ತು. ಬೆಂಬಲಿಗರಿಂದ ಯಾವಾಗಲೂ ಗಿಜಿ ಗಿಜಿ ಅಂತ ಇದ್ದ ಮನೆ ಈಗ ಖಾಲಿ ಖಾಲಿ. ಮನೆಯಲ್ಲಿ ರೇವಣ್ಣ ಅವರಿದ್ರೂ ಕೂಡ ಭೇಟಿಯಾಗೋದಕ್ಕೆ ಯಾರು ಬೆಂಬಲಿಗರು ಬರ್ತಾ ಇಲ್ಲ. ಸದ್ಯಕ್ಕೆ ಈ ರೀತಿಯ ಪರಿಸ್ಥಿತಿಗೆ ಬಂದು ನಿಂತಿದೆ. ನೋಡಿ ಯಾವ ರೀತಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಒಂದ್ ಕಡೆ SIT ತನಿಖೆಯನ್ನ ಈಗಾಗಲೇ ನಡೆಸಿದೆ. ಹಾಸನಕ್ಕೆ ಭೇಟಿ ನೀಡಿ ಸ್ಥಳ ಮಹಾಜರು ಮಾಡೋದಕ್ಕೂ ಕೂಡ ವಿಶೇಷ ತನಿಖಾ ತಂಡ ಮುಂದಾಗಿರೋದು. ಇದ್ರ ಮಧ್ಯೆ SIT ನೋಟಿಸ್ ಕೂಡ ಕೊಟ್ಟಿರೋದು ರೇವಣ್ಣ ಅವರಿಗೆ ಮತ್ತು ಪ್ರಜ್ವಲ್ ರೇವಣ್ಣಗೆ. ನೋಟಿಸ್ ಪ್ರಕಾರ ಅವರು ಹಾಜರಾಗಬೇಕು ವಿಶೇಷ ತನಿಖಾ ತಂಡದ ಎದುರುಗಡೆ. ಸೊ ಈ ರೀತಿ ತನಿಖಾ ಹಂತದಲ್ಲಿದ್ರೆ ಮತ್ತೊಂದು ಕಡೆ ಇದೇ ವಿಚಾರ ರಾಜ್ಯ ದೇಶದಲ್ಲಿ ಭಾರಿ ಚರ್ಚೆಗೆ ಕಾರಣ ಆಗ್ತಾ ಇದೆ. ಒಂದು ರೀತಿ ದೇವೇಗೌಡರ ಕುಟುಂಬಕ್ಕೆ ಇದು ಮುಜುಗರ ತಂದೊಡ್ತಾ ಇದೆ, ನುಂಗಲಾರದ ತುತ್ತಾಗಿದೆ. ಪ್ರಜ್ವಲ್ ಜರ್ಮನಿಗೆ ಹೋಗಿದ್ದಾರೆ, ವಿದೇಶಕ್ಕೆ ಪರಾರಿಯಾಗಿದ್ದಾರೆ. ಈ ಕಡೆ ರೇವಣ್ಣ ತನಿಖೆಯನ್ನು ನಡೆಸೋದಕ್ಕೆ ಯಾರು ಅಡ್ಡಿಪಡಿಸೋದಿಲ್ಲ, ಅವರು ತನಿಖೆಯನ್ನು ನಡೆಸಲಿ, ಸಹಕರಿಸ್ತೀವಿ ಅಂತ ಹೇಳ್ತಿದ್ದಾರೆ. ನೋಟಿಸ್ ಪ್ರಕಾರವಾಗಿ ಅವರು ಹಾಜರಾಗಬೇಕು. ಈ ಮಧ್ಯೆ ಅವರ ಮನೆ ಯಾವಾಗಲೂ ಅಭಿಮಾನಿಗಳು ಬೆಂಬಲಿಗರಿಂದ ತುಂಬಿ ತುಳುಕ್ತಾ ಇತ್ತು. ಈಗ ನಿವಾಸದಲ್ಲಿ ರೇವಣ್ಣ ಅವರಿದ್ದಾರೆ, ಆದರೆ ಬೆಂಬಲಿಗರಿಲ್ಲ, ಯಾರು ಅವ್ರನ್ನ ಭೇಟಿಯಾಗೋದಕ್ಕೆ ಬರ್ತಾ ಇಲ್ಲ. ರೇವಣ್ಣ ಅವರ ನಿವಾಸ ಖಾಲಿ ಖಾಲಿ ಹೊಡಿತಾ ಇದೆ. ಒಂದು ಎಸ್ಕಾರ್ಟ್ ವೆಹಿಕಲ್ ಇದೆ, ಭದ್ರತೆ ಇದೆ, ಬಿಟ್ರೆ ಮತ್ತೆ ಯಾರು ಇಲ್ಲ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನರಸೀಪುರಕ್ಕೆ ಭೇಟಿಯನ್ನ ಕೊಟ್ಟಿದೆ. ನಿನ್ನೆಯಷ್ಟೇ ಸಂತ್ರಸ್ತ ಮಹಿಳೆಯಿಂದ ಹೇಳಿಕೆ ಪಡೆದಂತಹ SIT ಈಗ ಹೊಳೆ ನರಸೀಪುರಕ್ಕೆ ಹೋಗಿ ಸ್ಪಾಟ್ ಮಹಜರನ್ನ ಮಾಡೋದಕ್ಕೆ ಮುಂದಾಗಿದೆ. ಹಾಸನದ ಹೊಳೆ ನರಸೀಪುರದಲ್ಲಿ SIT ತನಿಖೆಯನ್ನು ನಡೆಸ್ತಾ ಇರೋದು. ಸಂತ್ರಸ್ತೆಯ ಸಮ್ಮುಖದಲ್ಲಿ ಘಟನೆ ನಡೆದ ಸ್ಥಳದಲ್ಲಿ ಮಹಜರಾಗ್ತಾ ಇದೆ. ನಿನ್ನೆ SIT ಇಂದ ಮಹಿಳೆಯ ಹೇಳಿಕೆಯನ್ನ ದಾಖಲು ಮಾಡಿಕೊಂಡಿತ್ತು ಇದೇ SIT. ಮತ್ತೊಂದು ಕಡೆ ರೇವಣ್ಣ ಪ್ರಜ್ವಲ್ಗೆ SIT ಈಗಾಗಲೇ ನೋಟಿಸ್ ಅನ್ನ ನೀಡಿರೋದು. ಹೊಳೆ ನರಸೀಪುರ ಮನೆ ಬಾಗಿಲಿಗೆ ನೋಟಿಸ್ ಅನ್ನ ಅಂಟಿಸಿದ್ದಾರೆ. ಮನೆಯಲ್ಲಿ ಯಾರೂ ಇಲ್ಲದ ಕಾರಣ ಮನೆಯ ಬಾಗಿಲಿಗೆ ನೋಟಿಸ್ ಅನ್ನ ಅಂಟಿಸಿ ತನಿಖೆಗೆ ಹಾಜರಾಗಬೇಕು ಅಂತ ಸೂಚನೆಯನ್ನ ಆ ನೋಟಿಸ್ ಮೂಲಕ ನೀಡಲಾಗಿತ್ತು. ಹಾಸನದಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾದ ಅಶ್ಲೀಲ ವಿಡಿಯೋ ವೈರಲ್ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ SIT ತನಿಖೆ ಚುರುಕುಗೊಂಡಿದೆ. ಬೆಂಗಳೂರಿನ CID ಕಚೇರಿಯಲ್ಲಿ ಸಂತ್ರಸ್ತೆಯನ್ನ ವಿಚಾರಣೆಗೆ ಒಳಪಡಿಸಲಾಯಿತು. ಈಗ ಸ್ಥಳ ಮಹಾಜರಾಗ್ತಾ ಇದೆ. DK ಸುರೇಶ್ ಮಾತಾಡ್ತಾ ಇದ್ದಾರೆ ಸಂಸದರು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ನೋಡೋಣ. CD ಬಾಯ್ಸ ಏನು ಬಾಯ್ಸಪ್ಪ ಅದು? ಬಾಂಬೆ ಬ್ಲೂ ಬಾಯ್ಸ್. ಬಾಂಬೆ ಬ್ಲೂ ಬಾಯ್ಸ್. ಬಾಂಬೆ ಬ್ಲೂ ಬಾಯ್ಸ್ ಆಯಿತು. ಯೋಗೇಶ್ವರ್ ಅವರು ಎಲ್ಲ ಮಠಕ್ಕೂ ಪ್ರವಾಸ ಮಾಡಿದ್ದಾಯಿತು. ಮಠಕ್ಕೆ ಪ್ರವಾಸ ಮಾಡಿದ್ರಾ ಇಲ್ವಾ? ಎಲ್ಲ ಮಠಗಳಿಗೂ ಯಾರು ಪ್ರವಾಸ ಮಾಡಿದವರು? ಖಾಸಗಿಯಾಗಿ ಮಠದವರು ನಿಮ್ಮ ಹತ್ರ ಇವೆಲ್ಲ ಮಾತಾಡಿರ್ಬೇಕು. ಅಮಿತ್ ಶಾ ಅವ್ರ ಹತ್ರ ಹೋಗಿ ಕೊಟ್ಟಿದ್ದಾಯಿತು. ಯಡಿಯೂರಪ್ಪನವ್ರು ಬದಲಾವಣೆ ಆಗೋದಕ್ಕೆ ಕಾರಣ ಏನು? ಅದು ಯೋಗೇಶ್ವರ್ ಅವರೇ ಹೇಳಿದ್ದಾರೆ. ಸೊ ಹಂಗಾಗಿ ಒಬ್ಬೊಬ್ರದ್ದು ಒಂದೊಂದು ಇರ್ತದೆ. ನೋಡ್ರಿ, ಕಾನೂನಿನ ಚೌಕಟ್ಟಿನಲ್ಲಿ ಯಾರ್ಯಾರು ತಪ್ಪಿತಸ್ಥರಿದ್ದಾರೆ ಅವರೆಲ್ಲರ ಮೇಲೂ ಕ್ರಮ ತಗೋಬೇಕು. ಏನು ಒಬ್ರದೇ ಅದೇ ಅಂತಲ್ಲಪ್ಪ, ಇದು
ನೂಲಿನಂತೆ ಸೀರೆ ಅಂತ ಯಾರೋ ಹೇಳ್ತಾ ಇದ್ರಲ್ಲ, ಹಾಂ, ಹಂಗೆ ನೂಲಿನಂತೆ ಸೀರೆ ಅಂತೆ, ಮೇಲಿಂದನೂ ಇದೆಯಂತೆ. ಅಲ್ಲಪ್ಪ, ನನಗೆ ಗೊತ್ತಿಲ್ಲ, ನೀವೇನು ಬೇಕಾದ್ರೂ ತಿಳ್ಕೊಬೋದು. ಹೋಗಿ ಹಾಸನದಲ್ಲಿ ಒಂದು ರೌಂಡ್ ಹೊಡೀರಿ. ಹಾಸನದಲ್ಲಿ ಮಾಧ್ಯಮ ಸ್ನೇಹಿತರೆಲ್ಲ ಹೋಗಿ ಚರ್ಚೆಗಳೇನೇನು ನಡೀತಾ ಇದೆ, ಯಾರ್ಯಾರು ಏನೇನು ಹೇಳ್ತಾರೆ, ಏನು ಎತ್ತ ಅನ್ನೋದನ್ನು ಒಂದು ಸಾರಿ ಚರ್ಚೆ ಮಾಡಿ. ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನನ್ನ ಕೊಲೀಗ ನಿಕೇಶ್ ಕೊಠಾರಿ. ಈಗ ಹಾಸನದಲ್ಲಿ ರೇವಣ್ಣ ಅವರ ನಿವಾಸದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ನಿಕೇಶ್, ಎರಡು ವಿಚಾರಗಳ ಬಗ್ಗೆ ನಿಮ್ಮಿಂದ ಮಾಹಿತಿಯನ್ನ ಪಡಿಬೇಕಾಗಿದೆ. ಒಂದು, ತನಿಖೆ ಈಗ ಸದ್ಯಕ್ಕೆ ಯಾವ ಹಂತದಲ್ಲಿದೆ? SIT ಈಗಾಗಲೇ ಹೊಳೆ ನರಸೀಪುರಕ್ಕೆ ಬಂದಿದ್ದಾರೆ, ಸ್ಥಳ ಮಹಾಜರನ್ನ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಕಡೆ. ಆದರೆ ಮತ್ತೊಂದು, ರೇವಣ್ಣ ಅವರು ಇವತ್ತು ವಿಚಾರಣೆಗೆ ಹಾಜರಾಗ್ತಾರಾ ಅನ್ನುವಂಥದ್ದು. ಸೊ ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ ನಿಮಗೆ? ಈಗ ರೇವಣ್ಣ ಅವರ ನಿವಾಸದ ಮುಂಭಾಗದಲ್ಲಿದ್ದೀನಿ. ರೇವಣ್ಣ ಅವರ ನಿವಾಸದ ಮುಂಭಾಗದಲ್ಲಿ ನೀವು ನೋಡ್ತಾ ಇರಬಹುದು. ಆದ್ರೆ ರೇವಣ್ಣ ಅವರು ಒಳಗಡೆ ಇದ್ದಾರೆ. ಆದ್ರೆ ಪ್ರಜ್ವಲ್ ರೇವಣ್ಣ ಈಗಾಗಲೇ ನೀವು ನೋಡ್ತಾ ಇರಬಹುದು. ಆದ್ರೆ ರೇವಣ್ಣ ಅವರು ಒಳಗಡೆ ಇದ್ದಾರೆ. ಆದ್ರೆ ಪ್ರಜ್ವಲ್ ರೇವಣ್ಣ ಈಗಾಗಲೇ ಜರ್ಮನಿಯಲ್ಲಿದ್ದಾರೆ. ಅವರಿಗೂ ಕೂಡ ನೋಟಿಸ್ ತಲುಪಿಸುವಂತ ಕೆಲಸವನ್ನ ಮಾಡಿದ್ದಾರೆ ವಾಟ್ಸ್ಆಪ್ ಮುಖಾಂತರ. ಆದ್ರೆ ರೇವಣ್ಣ ಅವರ ಮನೆ ಬಾಗಿಲಿನ, ಅಂದ್ರೆ ಇದು ಫ್ರಂಟ್ ಗೇಟ್, ಇದ್ರ ಒಳಗಡೆ ಒಂದು ಮತ್ತೊಂದು ಗೇಟ್ ಬರುತ್ತೆ. ಮತ್ತೊಂದು ಗೇಟಿನ ಒಳಗಡೆಯಲ್ಲಿ ಇಲ್ಲಿರುವಂತ ನೋಟಿಸ್ ಅನ್ನ ಇಶ್ಯೂ ಮಾಡಿದ್ದಾರೆ. ರೇವಣ್ಣ ಅವರು ಮಾಡ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಬೆಂಗಳೂರಿಗೆ ಹೋಗುವಂತ ಎಲ್ಲ ಸಾಧ್ಯತೆಗಳು ಇರುವಂತದ್ದು. 41A ಸೆಕ್ಷನ್ ಅಡಿಯಲ್ಲಿ ಈಗಾಗಲೇ ನೋಟಿಸ್ ಜಾರಿ ಮಾಡಿರುವಂತದ್ದು. ಇದು ಬಂಧನ ರಹಿತ ವಾರೆಂಟ್ ಆಗಿರುತ್ತೆ. ಕಾರಣ, ಒಂದು ನೋಟಿಸ್ ಅನ್ನ ಇಶ್ಯೂ ಮಾಡ್ತಾರೆ, ಅದಾದ ನಂತರ ಅದಕ್ಕೆ ಏನಾದ್ರೂ ತನಿಖೆಗೆ ಸಹಕಾರ ಮಾಡದೇ ಇದ್ದಲ್ಲಿ ಎರಡನೇ ನೋಟಿಸ್ ಅನ್ನ ಇಶ್ಯೂಸ್ ಮಾಡ್ತಾರೆ. ಅದಕ್ಕೂ ಕೂಡ ಇವ್ರು ಏನಾದ್ರೂ ರಿಪ್ಲೈ ಮಾಡಿಲ್ಲ ಅಂತ ಹೇಳಿದ್ರೆ ಮೂರನೇ ನೋಟಿಸ್ ಇಶ್ಯೂ ಮಾಡ್ತಾರೆ. ಅದಕ್ಕೇನಾದ್ರೂ ರಿಪ್ಲೈ ಮಾಡಿಲ್ಲ ಅಂದ್ರೆ 4ನೇ ಸತಿ ಬಂಧನ ಮಾಡ್ಕೊಂಡು ಕರ್ಕೊಂಡು ಹೋಗುವಂತ ಎಲ್ಲ ಸಾಧ್ಯತೆಗಳಿರುವಂತದ್ದು. ಈಗಾಗಲೇ SIT ಅಧಿಕಾರಿಗಳು ಕೂಡ ತನಿಖೆಯನ್ನ ತೀವ್ರಗೊಳಿಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಇಲ್ಲಿ ಬಂದು ಪರಿಶೀಲನೆ ನಡೆಸುವಂತ ಎಲ್ಲ ಸಾಧ್ಯತೆ ಇದೆ. ಈ ಮನೆ ಯಾಕಂತ ಹೇಳಿದ್ರೆ ಪ್ರಜ್ವಲ್ ರೇವಣ್ಣ ಅವರು ಅಶ್ಲೀಲವಾದಂತಹ ವಿಡಿಯೋವನ್ನು ಚಿತ್ರೀಕರಿಸಿದ್ದಾರೆ. ಈ ಕೃತ್ಯವನ್ನ ಎಸಗಿದ್ದಾರೆ ಎನ್ನುವಂಥದ್ದು ಮನೆ ಇದೆ. ಆ ಮನೆಯನ್ನು ನೀವು ಕೂಡ ಕೃತ್ಯವನ್ನ ಎಸಗಿದ್ದಾರೆ ಎನ್ನುವಂಥದ್ದು ಮನೆ ಇದೆ. ಆ ಮನೆಯನ್ನು ನೀವು ಕೂಡ ಗಮನಿಸ್ತಾ ಇರಬಹುದು. ಒಂದ್ ಕಡೆ ರೈಲ್ವೆ ಟ್ರ್ಯಾಕ್ ಬಲಭಾಗದಲ್ಲಿ ಬರುತ್ತೆ. ಆ ಬಲಭಾಗದಲ್ಲಿ ರೈಲ್ವೆ ಟ್ರ್ಯಾಕ್ ಬಂದೆ ಎಡಭಾಗದಲ್ಲಿ ಇರುವಂತಹ ಮನೆ ಇದೇ ಮನೆಯಾಗಿದೆ. ಒಳಗಡೆ ರೇವಣ್ಣ ಅವರು ಎಷ್ಟೊತ್ತಿ ಕೂಡ ಬೆಂಗಳೂರಿಗೆ ಹೋಗುವಂತ ಸಾಧ್ಯತೆ ಇದೆ. ಬೆಂಗಳೂರಿಂದ ಈಗಾಗಲೇ ಒಳಗಡೆ ಇದೇ ಮನೆಗೆ ಬಂದು ಈಗ ಹೋಮ ಹವನ ಎಲ್ಲವನ್ನು ಕೂಡ ಮಾಡ್ತಾರೆ. ನಾವು ಗಮನಿಸಿದ ಪ್ರಕಾರ ರೇವಣ್ಣ ಅವರಿಗೆ ಎಲ್ಲ ಕಡೆಯಲ್ಲೂ ಕೂಡ ಧರ್ಮ, ದೇವರು, ಭಕ್ತಿ ಅಂತ ಜಾಸ್ತಿ ಇರುತ್ತೆ. ಯಾವುದೇ ಸಮಾವೇಶ ಇರಲಿ ಅಥವಾ ಬೇರೆ ಎಲ್ಲಿಗೆ ಹೋಗೋ ಕೂಡ ಕೈಯಲ್ಲೊಂದು ಲಿಂಬೆಹಣ್ಣು ಹಿಡ್ಕೊಂಡು ಪೂಜೆ ಪುನಸ್ಕಾರ ಮನೆಯಿಂದ ಹೋಗ್ಬೇಕಾದ್ರೆ ದೇವ್ರ ಪೂಜೆ ಎಲ್ಲ ಮಾಡ್ತಾರೆ. ಆದ್ರೆ ಇವತ್ತು ಮನೆ ಎಡಭಾಗದಲ್ಲಿ ಹೋಮ ಹವನ, ಒಂದು ಹೋಮಕುಂಡವನ್ನು ಕೂಡ ಮಾಡಿಕೊಂಡು ಹೋಮ ಹವನ ಎಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಮನೆಯ ಅಡ್ರೆಸ್ ಬಂದ್ಬಿಟ್ಟು ಹೊಳೆ ನರಸೀಪುರ, ಚಿನ್ನಾಂಬಿಕಾ ಅಂತ ಈ ಮನೆಯ ಹೆಸರು. ಇಲ್ಲೇ ಪ್ರಜ್ವಲ್ ರೇವಣ್ಣ ಕೃತ್ಯವನ್ನ ಎಸಗಿದಿರುವಂಥದ್ದು. ಆದ್ರೆ ಇಲ್ಲಿಗೆ ಈಗ SIT ಅಧಿಕಾರಿಗಳು ಆ ಸಂತ್ರಸ್ತ ಮಹಿಳೆಯರನ್ನ ಕರ್ಕೊಂಡು ಬಂದು ಸ್ಥಳ ಪರಿಶೀಲನೆಯನ್ನ ಮಾಡ್ತಾರೆ. 165 ಅಡಿಯಲ್ಲಿ ಸ್ಥಳ ಪರಿಶೀಲನೆಯನ್ನ ಮಾಡ್ತಾರೆ. ಅವರಿಗೆ ಒಂದಿಷ್ಟು ಪ್ರೂಫ್ಗಳು ಕೂಡ ಸಿಗುವಂತ ಸಾಧ್ಯತೆಗಳಿರುವಂಥದ್ದು. ಯಾಕಂತ ಹೇಳಿದ್ರೆ CC ಕ್ಯಾಮ್ರಾ ಇರ್ಬೋದು ಅಥವಾ ಅಲ್ಲಿ ಒಳಗಡೆ ಕೋಣೆಯಲ್ಲಿ ಏನೆಲ್ಲ ಮಾಡಿದ್ದಾರೆ ಅದ್ರ ಬಗ್ಗೆ ಇರ್ಬೋದು. ಅವೆಲ್ಲವನ್ನು ಕೂಡ SIT ಅಧಿಕಾರಿಗಳು ತನಿಖೆ ಹಂತದಲ್ಲಿ ಎಲ್ಲವನ್ನು ಕೂಡ ಪರಿಶೀಲನೆಯನ್ನ ನಡೆಸಲಿದ್ದಾರೆ. ಇನ್ನಿಷ್ಟು ಕ್ರಮವನ್ನು ಕೂಡ ನೀವು ಕೈಗೊಳ್ಳಬಹುದು ಅವರು SIT ಅಧಿಕಾರಿಗಳು. ಈಗಾಗಲೇ ನೀವು ಗಮನಿಸ್ತಾ ಇರ್ಬೋದು, ಒಂದ್ ಕಡೆ ಇನ್ನೂ ಕೂಡ ಪ್ರಜ್ವಲ್ ರೇವಣ್ಣ ಅವ್ರನ್ನ ಜರ್ಮನಿಯಿಂದ ಕರೆತರುವಂತ ಪ್ರಯತ್ನ ಕೂಡ SIT ಅಧಿಕಾರಿಗಳು ಮಾಡ್ತಾರೆ. ಆದ್ರೆ ರೇವಣ್ಣ ಅವರು ಇನ್ನೂ ಕೂಡ ಮನೆಯಿಂದ ಹೊರಟಿಲ್ಲ. ಯಾವುದೇ ಕ್ಷಣದಲ್ಲೂ ಕೂಡ ಬೆಂಗಳೂರಿಗೆ ಹೋಗ್ಬೋದು. ಆಚೆ ಕಡೆಯಲ್ಲಿ ಎಸ್ಕಾರ್ಟ್ ಅಧಿಕಾರಿಗಳು ಹಾಗೆ ಪೊಲೀಸ್ ಅಧಿಕಾರಿಗಳು ಎಲ್ಲ ಕೂಡ ಇರುವಂಥದ್ದು. ಆದರೆ ಯಾವ ಹಂತದಲ್ಲೂ ಕೂಡ ತನಿಖೆಗೆ ಸಹಕರಿಸುವಂತ ಎಲ್ಲ ಸಾಧ್ಯತೆ ಇದೆ. ಆದರೆ ಹೇಳೋಕ್ಕಾಗಲ್ಲ, ಇನ್ನೂ ಕೂಡ ಅವರು ಕಾನೂನಿನ ಮೊರೆ ಹೋಗಿಲ್ಲ. ಏನಾದರೂ FIR ರದ್ದತಿ ಮಾಡೋದು ಅಥವಾ ಬಂಧನ ವಾರೆಂಟಿಂದ ಏನಾದರೂ ನಿರೀಕ್ಷೆ ಪಡ್ಕೊಳ್ಳೋದು, ಆ ರೀತಿ ಯಾವುದೂ ಕಾನೂನನ್ನ ಮೊರೆ ಹೋಗಲಿಲ್ಲ. ಅಂದ್ರೆ ಇಷ್ಟೇ, ಅವರಿಗೊಂದು ಗ್ಯಾರಂಟಿ ಇದೆ. ಈಗ 41A ಸೆಕ್ಷನ್ ಅಡಿಯಲ್ಲಿ ಈ ಒಂದು ಪ್ರಕರಣವನ್ನ ದಾಖಲು ಮಾಡಿಕೊಂಡು ಒಂದು ನೋಟಿಸ್ ಅನ್ನ ಇಶ್ಯೂ ಮಾಡಿದ್ದಾರೆ ಶ್ರೀಪಾದ್ ಪಾಟೀಲ್.